ಅವಾಗ್ಲಿಂದ ಹಿಡ್ದಿರೋ ವಿಡಿಯೋ ಎಲ್ಲ ಫುಲ್ ನಾಯ್ಸ್ ಹೋಗ್ಬಿಟ್ಟೈತೆ. ಅವಾಗ್ಲಿಂದ ಹಿಡ್ದಿದ್ದು ವಿಡಿಯೋ ಎಲ್ಲ ಹೋಗ್ಬಿಟ್ಟೈತೆ, ಸೌಂಡೇ ಇಲ್ಲ ಅದರಲ್ಲಿ. ಅದಕ್ಕೆ ರೀಶೂಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ನಾನು ನಿಮ್ಮ ಪ್ರೀತಿಯ ಚರಣ್. ಸೊ ವೆಲ್ಕಮ್ ಬ್ಯಾಕ್ ಟು ಕ್ರೂಸ್ ಕನ್ನಡ ಚಾನಲ್. ಸೊ ಫಸ್ಟ್ ಟೈಮ್ ಬರ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ಬಂದಿರೋರು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ಬಂದು ಹೊಸಕೋಟೆ ಬಿರಿಯಾನಿ ಹತ್ರ ಹೋಗ್ತಾ ಇದ್ವಿ. ಹೊಸಕೋಟೆ ಬಿರಿಯಾನಿ, ಮಣಿ ಹೊಸಕೋಟೆ ಬಿರಿಯಾನಿ ಅಂತೇಳಿ. ಸೊ ನಾವು ಸ್ವಲ್ಪ ಇವಾಗ ಸಿಲ್ಕ್ ಬೋರ್ಡ್ಗಿಂತ ಮುಂದೆ ಬಂದಿದ್ದೀವಿ. ಸೊ ಇವರಿಬ್ಬರು ನಮ್ಮ ಜೊತೆನೇ ಇದ್ದಾರೆ ನೋಡಿ. ಒಳ್ಳೆ ಥಾಟ್ಫುಲ್ಲಾಗಿ ಹಾಕ್ಸ್ಕೊಂಡಿದ್ದಾರೆ ಹೆಲ್ಮೆಟ್ ಮೇಲೆ O+BE ಅಂದರೆ ಅವರು ಬಿದ್ದು ಏನಾರ ಎಲ್ಲಾರ ಆದರೆ ಸೊ ಅವ್ರದ್ದು ಬ್ಲಡ್ ಗ್ರೂಪ್ ಏನು ಅಂತ ಗೊತ್ತಾಗಲಿ ಪಬ್ಲಿಕ್ಕಿಗೆ ಅಂತ ಅದು ಹಾಕ್ಸ್ಕೊಂಡಿರೋದು. ಹೆಲ್ಮೆಟ್ ಇದ್ದರೆ ಗೊತ್ತಾಗುತ್ತೆ, ಹೆಲ್ಮೆಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಹೆವಿ ಐತೆ ಮೋಟೋ ವ್ಲಾಗಿಂಗ್ ಎಲ್ಲ. ಸೊ ಇವತ್ತೊಂದು ವ್ಲಾಗ್ ಥರ ಮಾಡೋಣ ಅಂದ್ಕೊಂಡು ಸಿಂಪಲಾಗಿ ಹೊಸಕೋಟೆ ಬಿರಿಯಾನಿ. ಸೊ ವಿಷ್ಣು ತುಂಬ ದಿನದಿಂದ ಬೆಳಗ್ಗೆ ಎದ್ದು ಬಿರಿಯಾನಿ ತಿನ್ಬೇಕು ಮಗ, ತುಂಬ ಚೆನ್ನಾಗಿರುತ್ತಂತೆ ಅಂತ ಹೇಳ್ತಾನೆ ಇದ್ದ. ಸೊ ಒಂದು ಇವನೇ ಬ್ರೋ ಮಾಸ್ಟರ್ ಆಫ್ ಮೀಟ್. ಏನು ಲೋ 500 ರೂಪಾಯಿ ಖರ್ಚು ಮಾಡಿಸಿದ್ವಿ ಇವತ್ತು, ಕರ್ಸ್ಕೊಂಬಂದು 2 ಅವರಲ್ಲಿ ಹೋಯ್ತು. ಎಷ್ಟು 2 ಗಂಟೆಗೆ ಎದ್ದಿದ್ದೀನಿ. ಅದು ಟ್ರೈ ಮಾಡೋಣ ನಾವು ಹೆಂಗೆ ಏನು ಅಂತ ಕೇಳಿಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಬಂದಿದೆ ಬಿರಿಯಾನಿ, ಸ್ಟಾರ್ಟ್ ಮಾಡೋದಷ್ಟೇ. ಸೊ ಮುಗ್ದಾಯಿತು, ಎಲ್ಲ ತಿಂದ್ವಿ. ಸೊ ಇವಾಗ ಹೊಸಕೋಟೆ ಮಣಿ ಬಿರಿಯಾನಿಯಲ್ಲಿ ತಿನ್ಕೊಂಡು ಬಂದಿದ್ದೀವಿ. ಸೊ ಇಲ್ಲಿ ಕೇಳೋಣ, ದಿಗಂತ್ ಕುಂದವರು ಇದ್ದಾರೆ ಮತ್ತು ನನ್ನ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಸೊ ಹೆಂಗಿತ್ತು ಅಂತ ಅವ್ರನ್ನೂ ಕೇಳೋಣ. ಸೊ ನಾವು ತಿಂದಿದ್ದು ಬಿರಿಯಾನಿ ಮತ್ತು ಕಬಾಬು. ಬಿರಿಯಾನಿ ಬಂದುಬಿಟ್ಟು 280 ಇತ್ತು ಮತ್ತು ಕಬಾಬ್ ಬಂದುಬಿಟ್ಟು 120. ಸೊ ಕೇಳೋಣ ಬನ್ನಿ. ಸೊ ಗೈಸ್, ಇಲ್ಲಿ ನೀವು ಬಂದರೆ ಬೆಳಿಗ್ಗೆ ಒಂದು 5 o'clock ಬಂದರೆ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಸೊ ಇವಾಗ ಸಂಡೇ ಶ್ರಾವಣ ಆಗಿರೋದ್ರಿಂದ ಅಷ್ಟು ಜನ ಇರಲಿಲ್ಲ. ಸೊ ನೀವು ಬಂದರೆ ಇಲ್ಲಿ 4 o'clock ಎಲ್ಲ ಹೆವಿ ಕ್ಯೂ ಇರುತ್ತೆ. ಸೊ ಮಟನ್ ಬಿರಿಯಾನಿ ಹೇಳ್ಬೇಕಾದ್ರೆ ಇವ್ರದ್ದೇ ಫಸ್ಟು ಕಾನ್ಸೆಪ್ಟು ಅರ್ಲಿ ಮಾರ್ನಿಂಗ್ ಬಿರಿಯಾನಿ. ಸೊ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಇವರೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ನಾನು ತಿಳ್ಕೊಳ್ಳೋಂಗೆ. 1992 2 kg ಮಟನಿಂದ ಇವ್ರು ಸ್ಟಾರ್ಟ್ ಮಾಡಿದ್ದು. ಇವಾಗ 32 years ಆದಮೇಲೆ 900 kgs ತನಕ ಮಟನ್ ಇವಾಗ ದಿನ ಕುಕ್ ಮಾಡ್ತಾರೆ. ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಮತ್ತು ಇಲ್ಲ ಇನ್ನೊಂದು 2.9 kilometers ಇನ್ನೊಂದು ಬರುತ್ತೆ ಆ ಕಡೆ ಹೋದರೆ ನೀವು, ಆನಂದ್ ದಮ್ ಬಿರಿಯಾನಿ ಅಂತ. ಸೊ ಅದು ಸೆಕೆಂಡ್ ಬಂದಿದ್ದು. ಫಸ್ಟು ಇಂಟ್ರೊಡ್ಯೂಸ್ ಮಾಡಿದೆ ಇದು ಅರ್ಲಿ ಮಾರ್ನಿಂಗ್ ಬಿರಿಯಾನಿ. ಸೊ ಇಲ್ಲಿ ನಿಮಗೆ ಚಿಕನ್ ಎಲ್ಲ ಸಿಗೋಲ್ಲ, 2 ಐಟಮ್ ಸಿಗೋದು. ಒಂದು ಕಬಾಬು 120 rupees ಮತ್ತು ಮಟನ್ ಬಿರಿಯಾನಿ 280 rupees. ಬಂದು ತಿನ್ಬೋದು. ಮಟನ್ ಪೀಸಸ್ಸು ಬೇರೆ ಕಡೆ ಎಲ್ಲ ನೋಡ್ತೀವಿ ನಾವು ಚೆನ್ನಾಗಿ ಕುಕ್ಕಾಗಿರಲ್ಲ ಮತ್ತು ಹಾಡಿರುತ್ತೆ. ಇಲ್ಲಿ ಎಳೆ ಕುರಿ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ನೀವು ಫುಲ್ ತಿನ್ನಂಗಿದ್ರೆ ಒಂದು ತೊಗೋಬೋದು, ಕಮ್ಮಿ ತಿನ್ನಂಗಿದ್ರೆ ಒಂದರಲ್ಲೇ ಇಬ್ಬರು ಶೇರ್ ಮಾಡ್ಬೋದು. ಸಫಿಷಿಯೆಂಟ್ ಆಗಿರುತ್ತೆ ಗೈಸ್. ಹಾಯ್, ಬಿರಿಯಾನಿ ಚೆನ್ನಾಗಿತ್ತು. ಬಟ್ ಬಿಸಿ ಇದ್ದಾಗಲೇ ಕಣ್ಣು ಮುಚ್ಕೊಂಡು ತಿನ್ಕೊಬಿಡ್ಬೇಕು. ತಣ್ಣಗಿದ್ರೆ ನಿಮಗೆ ಟೇಸ್ಟೇ ಸಿಗೋಲ್ಲ. ಬಟ್ ಒಂದು ರಿಕ್ವೆಸ್ಟು, ಸೊ ಆಗಿಲ್ಲ ಅಂದರೆ ತಿನ್ನೋಕೆ ಹೋಗಬೇಡಿ, ಆಫ್ ತೊಗೊಳ್ಳಿ. ಎಂತಕ್ಕಂದರೆ ಎಷ್ಟೊಂದು ವೇಸ್ಟ್ ಮಾಡ್ತಿರೋದು ಈಗ ನೋಡಿದ್ವಿ. ಅಯ್ಯೋ ಯಾಕೆ ಜನ. ಸೊ ಒಂದು ತೊಗೊಂಡು ಬೈಟು ಮಾಡ್ಕೊಂಡು ಶೇರ್ ಮಾಡಿ ಫಸ್ಟು, ಆಮೇಲೆ ಬೇಕಂದರೆ ಇನ್ನೊಂದು ತೊಗೊಳ್ಳಿ. ಹೇಳಿ ಬ್ರೋ. ನೋ ಕಮೆಂಟ್. ಇವನೇ ಬ್ರೋ ಮಾಸ್ಟರ್ ಆಫ್ ಮೀಟ್. ಏನು ಲೋ 500 ರೂಪಾಯಿ ಖರ್ಚು ಮಾಡಿಸಿದ್ವಿ ಇವತ್ತು, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕರ್ಸ್ಕೊಂಬಂದು 2 ಅವರಲ್ಲಿ ಹೋಯ್ತು. ಎಷ್ಟು 2 ಗಂಟೆಗೆ ಎದ್ದಿದ್ದೀನಿ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಜೊತೆ ಎಲ್ಲ ಬನ್ನಿ. ನಿಮ್ಗೆ ಇಲ್ಲೆಲ್ಲ ಬಂದರೆ BMTC ಬಸ್ಸು ಅಷ್ಟೆಲ್ಲ ಸಿಗೋಲ್ಲ, ನಿಮ್ಮ ಓನ್ ಗಾಡಿಯಲ್ಲಿ ಬರಬೇಕು. ನೋಡಿ ಬನ್ನಿ, ತಿನ್ನಿ, ಚೆನ್ನಾಗಿದೆ. ಮತ್ತೆ ಫುಡ್ ನೋಡ್ಕೊಂಡು ತಗೊಳ್ಳಿ. ಫುಡ್ಡು ಒಂಥರ ತುಂಬ ವೇಸ್ಟ್ ಆಗಿದೆ. ಮತ್ತು ಮೂಳೆಗಳೆಲ್ಲ ಇದ್ರೆ ಅಲ್ಲೇ ನಾಯಿಗಳು ಪಾರ್ಟ್ನರ್ಸ್ ಇರ್ತವೆ. ಫಸ್ಟ್ ಒಂದು ತೊಗೊಳ್ಳಿ, ಅದು ಖಾಲಿ ಆದಮೇಲೆ ಇನ್ನೊಂದು ತೊಗೊಳ್ಳಿ. ಒಳ್ಳೆ ಸೂಪರ್ ನಾಯಿಗಳು. ಯಾಕಂದರೆ ಒಂದರಲ್ಲಿ ಇಬ್ಬರು ಆರಾಮಾಗಿ ತಿನ್ಬೋದು, ಹೊಟ್ಟೆ ತುಂಬುತ್ತೆ. ಮಟನ್ ಪೀಸಸ್ಸು ತುಂಬಾ ಕೊಡ್ತಾರೆ, ಒಳ್ಳೆ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಪ್ರೊವೈಡ್ ಮಾಡ್ತಾರೆ ಗೈಸ್. ಇಲ್ಲಿರೋ ನಾಯಿ ಹೆಂಗೆ ಅಂದರೆ ಅದಕ್ಕೂ ಪೀಸ್ ಬೇಕು, ಬರೀ ರೈಸ್ ಇದ್ರೆ ತಿನ್ನಲ್ಲ ಅಷ್ಟೇ ಗೈಸ್. ಮತ್ತೆ ಸಿಗೋಣ, ನಾನು ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಸಿಗ್ತೀನಿ. ಸ್ಟಾರ್ಟ್ ಆಯಿತಾ ಗುರು? ಏನಾಯ್ತಂದರೆ ಇವಾಗ ಅವಾಗಲಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಎಲ್ಲೋ ವೀಡಿಯೋ ಕಟ್ ಆಗಿಬಿಟ್ಟಿದೆ, ಇಷ್ಟೊತ್ತು ಮಾಡಿದ್ದೆಲ್ಲ ರೆಕಾರ್ಡೇ ಆಗಿಲ್ಲ.
ಸೊ ಇಲ್ಲಿ ಇನ್ನೂ ಹುಡುಗರು ಫೋಟೋಶೂಟ್ ಮಾಡ್ತಾಯಿದ್ದಾರೆ. ಸೊ ಅವಾಗಲಿಂದ ಏನಿಲ್ಲ ಅಂದರೆ ಒಂದು 10 ಸೂಪರ್ ಬೈಕ್ಸ್ ಹೋಯಿತು. ಸೊ ಇಲ್ಲಿ ಬಿರಿಯಾನಿ ಹೇಗಿತ್ತಂದರೆ ಒಂದೊಂದು ಅಕ್ಕಿಗೂ ಒಂದೊಂದು ಅನ್ನಕ್ಕೂ ಕೋಟ್ ಆದಂಗಿತ್ತು. ಸೊ ಮಟನ್ ಪೀಸ್ಗಳಂತೂ ಫುಲ್ಲು ಬಟರ್ ಥರ ಇತ್ತು ಗುರು, ಸಕ್ಕತ್ತಾಗಿತ್ತು. ಕಬಾಬ್ ಅಂತೂ ತುಂಬ ಅವರ್ಸಿಂದ ಮ್ಯಾರಿನೇಟ್ ಮಾಡಿದ್ರು ಅನಿಸುತ್ತೆ. ಸೊ ಒಂದೊಂದು ಟೇಸ್ಟ್ ಅಂತೂ ಸೂಪರಾಗಿತ್ತು. ಸೊ ಅದು ತುಂಬ ಇಷ್ಟ ಆಯ್ತು ನನಗೆ. ಸೊ ನಾನು ರೆಕಮೆಂಡ್ ಮಾಡ್ತೀನಿ ಮಣಿ ಬಿರಿಯಾನಿಗೆ ಬನ್ನಿ ಅಂತ. ಸೊ ಯಾರು ಸುಮ್ಮನೆ ಅಲ್ಲೆಲ್ಲ ಅಷ್ಟೊಂದು ಜನ ಇದ್ದರೆ ಬರೋಲ್ಲ. ಸೊ ಲೈನಲ್ಲಿ ನಿಂತ್ಕೊಂಡು ತೊಗೋಬೇಕು, ಟೋಕನ್ ತೊಗೋಬೇಕು ಫಸ್ಟು. ನಾನು ಇನ್ಸ್ಟಾಗ್ರಾಮಲ್ಲಿ ಅದ್ರ ಫುಲ್ ಡೀಟೇಲ್ಸ್ ಹಾಕಿರ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಕ್ರೂಸ್ ಕನ್ನಡ ಇಲ್ಲೇ ಪಾಪಪ್ ಆಗ್ತಾ ಇರುತ್ತೆ 2 ಕಡೆಯಲ್ಲಿ. ಸೊ ಅದನ್ನು ನೋಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ಫಾಲೋ ಮಾಡ್ಕೊಳ್ಳಿ, ಲೈಕ್ಸ್ ಮಾಡಿ. ಅದನ್ನು ವೀಡಿಯೋ ಮಾಡಿದೆ, ಸೊ ಅದು ರೆಕಾರ್ಡೇ ಆಗಿಲ್ಲ. ಸೊ ನಾನು ಏನು ಹೇಳ್ತಾಯಿದ್ದೆ ಅಂದರೆ, ಸೊ ಮಣಿ ಬಿರಿಯಾನಿಗಿಂತ ಇನ್ನೂ 1 ಕಿಲೋಮೀಟ್ರ್ ಮುಂದಕ್ಕೆ ಬಂದರೆ ಇಲ್ಲಿ ರಾಜ್ ದಮ್ ಬಿರಿಯಾನಿ ಅಂತಿದೆ. ಸೊ ಇದನ್ನು ನೋಡ್ಬೋದು ನೀವು. ಆ್ಯಕ್ಚುಲಿ ಅಷ್ಟು ಅಥೆಂಟಿಕ್ಕಾಗಿ ಅಲ್ಲೇ ಸಿಗೋದು, ಯಾಕೆಂದರೆ ಅವಾಗಲಿಂದನೂ ಇಲ್ಲೇ ಬಂದಿರೋದು. ಸೊ ಮಣಿ ಬಿರಿಯಾನಿ ಬಂದ್ಬಿಟ್ಟು ತುಂಬ ಅಥೆಂಟಿಕ್ಕು. ಸೊ ಇವರು ಈಗ 1980s ಇರಬೇಕು. ಸೊ ಆ ಇಯರಲ್ಲಿ ಬಂದು ಇವರು ಸ್ಟಾರ್ಟ್ ಮಾಡಿದ್ದು. ಸೊ 2 kg ಚಿಕನ್, 2 kg ಮಟನಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ಏನಿಲ್ಲ ಅಂದರೂ 2 ಟನ್ ಗಂಟ ಹೋಗುತ್ತೆ. ಅಲ್ಲಿ ನೋಡ್ತಿರ್ಬೋದು ಒಂದು R1 ಸೆಕ್ಸಿ ಆಗಿದೆ. ನೋಡಿದೆ R1 ಹೆವಿ ಖುಷಿ ಆಗ್ತಾಯಿದೆ ಗುರು. ಬೆಳಗ್ಗೆ ಬೈಕ್ಸ್ಗಳು ನೋಡ್ತಾ ಇದ್ದರೆ ಒಳ್ಳೆ, ಇದಕ್ಕಿಂತ ಒಳ್ಳೆ ಡೇಗೆ ಒಂದು ಸೂಪರ್ ಬೈಕ್ನ ನೋಡೋದಕ್ಕಿಂತ ಒಳ್ಳೆ ದಿನ ಸ್ಟಾರ್ಟ್ ಮಾಡೋದಿನ್ನು ಯಾವುದಿಲ್ಲ. ಸೊ ನೋಡಿದ್ರೇ ಒಂದು ಖುಷಿ. ನಮ್ಮಂಥ ಬೈಕರ್ಸ್ಗೆ ಅದೇ ಒಂದು ಮೋಟಿವೇಶನ್ನು. ಸೊ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇಲ್ಲಿ ಯಾರು ವೀಡಿಯೋ ನೋಡ್ತಿರೋರು ಆಲ್ರೆಡಿ ಮಣಿ ಬಿರಿಯಾನಿ ತಿಂದಿದ್ರೆ ಸೊ ಹೇಗಿದೆ, ಸೊ ನಿಮ್ಮ ಒಪಿನಿಯನು ಕಮೆಂಟ್ಸಲ್ಲಿ ಹಾಕಿ. ಸೊ ದಟ್ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಬೇರೆಯವ್ರಿಗೂ ಗೊತ್ತಾಗುತ್ತೆ ಹಿಂಗೆ ಪಾಸಿಟಿವ್ ಕಮೆಂಟ್ಸ್ ಇದೆಯಾ, ನೆಗೆಟಿವ್ ಕಮೆಂಟ್ಸ್ ಇದೆಯಾ ಅಂತ. ಸೊ ಆ್ಯಕ್ಚುಲಿ ಎಲ್ಲರೂ ಯೂಟ್ಯೂಬಲ್ಲಿ ನೋಡೋದೇ ವೀಡಿಯೋಗಿಂತ ಜಾಸ್ತಿ ಕಮೆಂಟ್ಸಲ್ಲಿ ಸ್ಕ್ರಾಲ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ವೀಡಿಯೋದಲ್ಲಿ ನೋಡೋದಕ್ಕಿಂತ ಕಮೆಂಟ್ಸಲ್ಲಿ ಮೆಜಾರಿಟಿ ಯಾವುದೋಗುತ್ತೋ ಅವ್ರು ಅದನ್ನೇ ಮಾಡೋದು. ಸೊ ಎಲ್ಲರೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ನೋಡ್ತಾ ಇರೋದ್ರಲ್ಲಿ 90 ಜನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬರೀ 10% ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಮೋಟೋ ವ್ಲಾಗಿಂಗ್ ಬಿಟ್ಟು ಆ ಕಡೆ ಈ ಕಡೆನೂ ಫುಡ್ ವ್ಲಾಗಿಂಗು, ಟೂರಿಂಗ್ ಎಲ್ಲ ಮಾಡಬೇಕಂತ ಇದ್ದರೆ ದಯವಿಟ್ಟು ಅದಕ್ಕೂ ಕಮೆಂಟ್ ಮಾಡಿ. ನಾನು ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ, ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಸೈನಿಂಗ್ ಆಫ್ ಟುಡೇ. ಬಾಯ್ ಗಾಯ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.